ಎಲ್ರಿಗೂ ನಂದಿನಿ ಸವಿರುಚಿಗೆ ವೆಲ್ಕಮ್. ಇವತ್ತು ಈಸಿ ಸ್ಪೈಸಿ ಟ್ಯಾಂಕಿ ಆ್ಯಂಡ್ ಸೂಪರ್ ಡಿಲಿಷಿಯಸ್ ಆಗಿರೋ ಉಪ್ಮಾ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಈ ಎಲ್ಲ ವೆಜಿಟೇಬಲ್ಸ್ನ ರೆಡಿ ಮಾಡ್ಕೊಂಡು ಇಟ್ಕೊಳ್ಳೋಣ. ಈಗ ಒಂದು ಪ್ಯಾನ್ಗೆ ಆಯಿಲು, ಒಂದು 4ರಿಂದ 5 ಕ್ಯಾಶ್ಯೂಸು, ಒಂದು ಕಪ್ ರವೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಒಂದು ಪ್ಯಾನಲ್ಲಿ 2 ಟೇಬಲ್ ಸ್ಪೂನಷ್ಟು ಆಯಿಲು, ಸಾಸಿವೆ, ಜೀರಿಗೆ, ಮೆಣಸಿನ್ಕಾಯಿ, ಈರುಳ್ಳಿ, ಕ್ಯಾಪ್ಸಿಕಮ್ ಮತ್ತು ಬಟಾಣಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಫ್ರೈ ಆದಮೇಲೆ ಟೊಮೆಟೊ ಹಾಕ್ಬಿಟ್ಟು ಅದಕ್ಕೊಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ನಾನು ಹುಣಸೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಹಾಗೆ ಅರಿಶಿನ ಪುಡಿ, ಒಂದು 1/2 ಸ್ಪೂನ್ ಧನಿಯಾ ಪುಡಿ, ಒಂದು 1/2 ಸ್ಪೂನ್ ಸಾಂಬಾರು ಪೌಡರ್ ಆ್ಯಂಡ್ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡ್ಕೊಳ್ಳೋಣ. ನೀವು ಯಾವ ಕಪ್ಪಲ್ಲಿ ರವೆ ತೊಗೊಂಡಿದ್ರೋ ಅದೇ ಕಪ್ಪಲ್ಲಿ 1:3 ರೇಷಿಯೋದಲ್ಲಿ ನೀರು ಹಾಕ್ಕೊಂಡು ಅದು ಬಾಯ್ಲ್ ಆಗೋವರೆಗೂ ಬಿಡಿ. ಅದು ಬಾಯ್ಲ್ ಆದಮೇಲೆ 1 ಸ್ಪೂನಷ್ಟು ಶುಗರ್ ಹಾಕೋಣ. ಅದಾದಮೇಲೆ ರವೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದನ್ನು ಕ್ಲೋಸ್ ಮಾಡಿ ಅದನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ಟೇಸ್ಟಿಯಾಗಿರುವಂಥ ಉಪ್ಮಾ ರೆಡಿ.